ನಾಪೋಕ್ಲು ಸಮೀಪದ ಪಾಲೂರು ಗ್ರಾಮದ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವ ವಿಜೃಂಭಣೆಯಿಂದ ಮುಕ್ತಾಯಗೊಂಡಿತು. ಉತ್ಸವದ ಪ್ರಯುಕ್ತ ಒಂದು ವಾರದಿಂದ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಜಾತ್ರೆಯ ಕೊನೆಯ ದಿನ ಚಾಮುಂಡಿ ದೇವಿಯ ತೆರೆ ನಡೆಯಿತು. ಚಾಮುಂಡಿ ವಿಷ್ಣುಮೂರ್ತಿ ಮೇಲೇರಿ ಉತ್ಸವ ನಡೆಯಿತು. ಬೆಂಕಿ ಕೆಂಡದ ರಾಶಿಯ ಮೇಲೆ ಎರಗಿ ತನ್ನ ರೌದ್ರಾವತಾರವನ್ನು ಪ್ರದರ್ಶಿಸುವ ದೃಶ್ಯ ರೋಮಾಂಚನಕಾರಿಯಾಗಿತ್ತು. ಮೇಲೇರಿ ಉತ್ಸವಕ್ಕೂ ಮುನ್ನ ಚಾಮುಂಡಿ ಕೋಲವು ರಸ್ತೆಯ ಮೂಲಕ ಸಾಗಿ ಪಾಲೂರು ಮಹಾಲಿಂಗೇಶ್ವರ ದೇವಾಲಯದಿಂದ ಬಾಳು ಭಂಡಾರವನ್ನು ತರಲು ತೆರಳಿತು. ಉತ್ಸವದಲ್ಲಿ ಗ್ರಾಮಸ್ಥರು ಸೇರಿದಂತೆ ವಿದೇಶದಲ್ಲೂ ನೆಲೆಸಿರುವ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ದೈವದ ಆಶೀರ್ವಾದ ಪಡೆದು ತಮ್ಮ ಹರಕೆ ಒಪ್ಪಿಸಿದರು. ಇವತ್ತು ಪಾಲೂರು ಊರ ಹಬ್ಬ. ಇದು 4-5 ದಿನ ಹೀಗೆ ಊರಹಬ್ಬ ನಡೀತಾ ಇರುತ್ತೆ. ನಾವು ಇದಕ್ಕೋಸ್ಕರ ದೇವ್ರದ್ದು ದರ್ಶನ ಮಾಡೋದಕ್ಕೋಸ್ಕರ ದುಬೈಯಿಂದ ಬಂದಿದ್ದೀವಿ. ಇವತ್ತು ಕೊನೆ ದಿನ ವಿಷ್ಣುಮೂರ್ತಿ ತೆರೆ ಅಂತ ಹೇಳ್ತಾರೆ. ಅದಕ್ಕೆ ಆಶೀರ್ವಾದ ದೇವರು ತಗೊಳ್ಳೋಣ ಅಂತ ಬಂದಿದ್ದೀವಿ. ತುಂಬ ಖುಷಿಯಾಗಿದೆ. ಎಲ್ಲರೂ ಖುಷಿಪಟ್ಟಿದ್ದಾರೆ. ಮಕ್ಕಳೆಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಈಶ್ವರನ ಮಹಾಲಿಂಗೇಶ್ವರನ ಹಾರಾಟ ಬೆಳಕು ಆದ ನಂತರ ಕಡೆಯದಾಗಿ 20-21ಕ್ಕೆ ವಿಷ್ಣುಮೂರ್ತಿಯ ಹಬ್ಬ ನಡೆಯುತ್ತದೆ. ಪಾಲೂರು ಮಹಾಲಿಂಗೇಶ್ವರನಿಗೆ ಬಲಭಾಗದಲ್ಲಿ ಕಾತರಕ್ಷಣೆಯಾಗಿ ವಿಷ್ಣುಮೂರ್ತಿಯು ಇದೆ. ಮೊದಲು ಪಾಲೂರಪ್ಪನ ಹಬ್ಬ ಆದರೆ ಕಡೆಯದಾಗಿ ವಿಷ್ಣುಮೂರ್ತಿಯ ಹಬ್ಬ ನಡೆಯುತ್ತದೆ. ಇದು ವರ್ಷಂಪ್ರತಿಯೂ ತುಂಬ ಚೆನ್ನಾಗಿ ನಡೆಯುತ್ತದೆ. ಇದಕ್ಕೆ ಹೆಚ್ಚಿನ ಜನರು ಬಂದು ಭಾಗವಹಿಸ್ತಾ ಇದ್ದಾರೆ. ಅಲ್ಲದೆ ಇದರಲ್ಲಿ ಭಕ್ತಾದಿಗಳು ಏನು ಮನಸ್ಸಲ್ಲಿಟ್ಟು ನೆನೆದರೂ ಅದನ್ನು ನೆರವೇರಿಸಿಕೊಡ್ತದೆ. ಮಾಡಿದಂಥ ಹರಕೆಯೂ ಅಷ್ಟೇ, ಅವರು ಯೋಚನೆ ಮಾಡಿದಂಥ ಕೆಲಸ ಕಾರ್ಯಗಳು ನಡೆಯುತ್ತದೆ. ಸಂಜೆ ವೇಳೆಗೆ ಬನಕ್ಕೆ ತೆರಳಿದ ದೈವ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಮೂಲಕ ವಾರ್ಷಿಕ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಏಪ್ರಿಲ್ 13ರಂದು ಪ್ರಾರಂಭಗೊಂಡ ಜಾತ್ರೆ ಏಪ್ರಿಲ್ 21ರಂದು ಸಂಪನ್ನಗೊಂಡಿತು.